ಧಾರವಾಡ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯ ಅಂಗವಾಗಿ ಧಾರವಾಡದಲ್ಲಿರುವ ಡಿಮಾನ್ಸ್ ಆಸ್ಪತ್ರೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳ ತಂಡವು ಆತ್ಮಹತ್ಯೆ ತಡೆ ಮತ್ತು ಮಾನಸಿಕ ಆರೋಗ್ಯ ಮಹತ್ವವನ್ನು ವಿವರಿಸುವ ಕಿರು ನಾಟಕವನ್ನು ಬಿಂಬಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಇಲ್ಲಿವರೆಗೆ ಜಾಥಾ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಈಗ ಈ ಜಾಥಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಸಂಸ್ಥೆಯಲ್ಲಿ ಆಗ ಬಂದಿರುವಂಥ ನರ್ಸಿಂಗ್ ಟ್ರೈನಿಂಗ್ ವಿದ್ಯಾರ್ಥಿಗಳು ಇವರು JSS ಕಾಲೇಜ್ ಆಫ್ ನರ್ಸಿಂಗ್ ಮೈಸೂರಿಂದ ಇಲ್ಲಿಗೆ ಟ್ರೈನಿಂಗ್ ಬಂದಿರುತ್ತಾರೆ. ಅದರ ಜೊತೆಗೆ ಇವತ್ತಿರುವಂಥ ನಮ್ಮ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯ ಅಂಗವಾಗಿ ಈ ಆತ್ಮಹತ್ಯೆಯನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ನಾಟಕವನ್ನು ಮಾಡುತ್ತಿದ್ದಾರೆ, ಮೈಮ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ವೀಕ್ಷಿಸಿ ಇದರ ಜೊತೆಗೆ ಈ ಆತ್ಮಹತ್ಯೆ ತಡೆಗಟ್ಟುವ ಬಗ್ಗೆ ಅರಿವನ್ನು ಹೆಚ್ಚಾಗಿ ಎಲ್ಲರಲ್ಲಿನೂ ಮೂಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದ. ಸಮೀಪದಲ್ಲಿ ಇರೋದಕ್ಕೆ ನಮ್ಮಲ್ಲಿ ಟೆಲಿಮಾನಸ್ ಸೆಲ್ 2 ಯೋಜನೆ ಇದೆ. ಅದರಲ್ಲಿ ಟೆಲಿಮಾನಸ್ಸಿನ ಸಂಖ್ಯೆ 14416. ಈ ಸಂಖ್ಯೆಗೆ ಯಾರು ಬೇಕಾದರೂ ಕರೆ ಮಾಡಬಹುದು. ಇದು 24 ಗಂಟೆ ಪ್ರತಿ 7 ದಿನಾನು ಉಚಿತವಾಗಿ ಇದು ಒಂದು ಸೇವೆ. ಯಾರು ಮಾನಸಿಕ ಒತ್ತಡ, ಮಾನಸಿಕ ಆತಂಕ, ಸಿಟ್ಟು, ಕೋಪ, ದುಃಖ ದಿಂದಿದ್ದಾರೋ ಅವರು ಯಾವ ಸಮಯದಲ್ಲಾದರೂ ಯಾವಾಗ ಅವರಿಗೆ ನೆನಪಾಗುತ್ತೆ ಆಗ ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಮ್ಮಲ್ಲಿ ಮನೋವೈದ್ಯರು, ಆಪ್ತ ಸಮಾಲೋಚಕರು ಮತ್ತು ಸಾಮಾಜಿಕ ಆಪ್ತ ಸಮಾಲೋಚಕರು ಕೂಡ ಇದ್ದಾರೆ. ಇವರ ಸೇವೆಯು ಸದಾ ಮಾಡಲಿಕ್ಕೆ ಅವರು ಸಿದ್ಧ ಇದ್ದಾರೆ. ಹೀಗಾಗಿ ಇಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದಿಂದ ಒಂದು ಪ್ರತಿಜ್ಞೆ ಮಾಡ್ಕೊಳ್ಳೋಣ. ಯಾರು ನಮ್ಮ ರೋಗಿಗಳು ಮೌನದಿಂದಿದ್ದಾರೆ, ಮೌನದಿಂದ ಹೊರಗೆ ಬನ್ನಿ, ನಮ್ಮ ಬೆಂಬಲ ಇದೆ. ಮಾನಸಿಕ ಒತ್ತಡದಿಂದ ಬಹಳಷ್ಟು ಆತ್ಮಹತ್ಯೆ ಆಗುತ್ತೆ. ಈಗ ಈ ವಿಶ್ವದ ಒಂದು ವರದಿಯನ್ನು ಗಮನಿಸಿ ಸುಮಾರು 1 ವರ್ಷಕ್ಕೆ 7 ಲಕ್ಷ ಅದಕ್ಕೆ ಕಾರಣಗಳು ಹಲವಾರು. ಕೌಟುಂಬಿಕ ಸಮಸ್ಯೆಯಿಂದ, ಅಲ್ಲಿಂದ ಕಿರುಕುಳದಿಂದ ಅಥವಾ ಬೇರೆ ಸಮಸ್ಯೆಗಳಿಂದ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಇವರು. ಆಮೇಲೆ ರೈತರು, ನಮ್ಮ ದೇಶದಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡು ಸಾಕಷ್ಟು ಜನ ರೈತರು ಬೆಳೆ ಹಾನಿ ಆದಾಗ, ಆಮೇಲೆ ಬಿತ್ತಿದ ಬೆಳೆ ಬರಲಾದಾಗ, ಬೆಳೆಗೆ ಸರಿಯಾದ ಬೆಲೆ ಸಿಗಲಾದಾಗ ಆತ್ಮಹತ್ಯೆ ಮಾಡ್ಕೊಂತ ಹಲವಾರು ಪ್ರಕರಣಗಳು ಕಂಡು ಬರ್ತವೆ. ಆತ್ಮಹತ್ಯೆ ಒಂದೇ ದಾರಿ ಅಲ್ಲ. ಅದಕ್ಕಾಗಿ ಸಾಕಷ್ಟು ಅವರಿಗೆ ಕಾನೂನುಗಳಿಗೂ ಸಹಿತ ಅವರಿಗೆ ನೆರವು ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಕೌಟುಂಬಿಕ ಸಮಸ್ಯೆಗಳಿಗೆ ತುತ್ತಾದಾಗ ಅವರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ಸಲಹೆಗಳನ್ನ, ನೆರವನ್ನ, ಅಂದ್ರೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ಎಲ್ಲೆಲ್ಲಿ ನ್ಯಾಯಾಲಯಗಳದವು ಅಲ್ಲಿ ಕಾನೂನು ಸೇವಾ ಸಮಿತಿ ಪರವಾಗಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ನೆರವನ್ನ ವಕೀಲರನ್ನು ನೇಮಿಸಿ ಅವರಿಗೆ ಪ್ರಕರಣಗಳನ್ನು ದಾಖಲಿಸಿ ಕೋರ್ಟ್ನಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆತ್ಮಹತ್ಯೆ ದಾರಿಯನ್ನ ಮತ್ತು ರೈತರಿಗೆ ಹೇಳೋದಾದರೆ ಅವರು ಬೆಳೆ ವಿಮೆ ಮಾಡಿಸಿರ್ತಾರೆ ಅಥವಾ ಯಾವುದೇ ಕಂಪನಿಯಿಂದ ಬೀಜ ತಗೊಂಡು ಔಷಧಿ ಸಿಂಪಡಿಸಿ ಅಲ್ಲಿ ಬೆಳೆ ನಷ್ಟ ಆದಾಗ ಅವರು ಆ ಕಂಪನಿ ವಿರುದ್ಧ ಬೀಜ ಅಥವಾ ಔಷಧಿ ಬೇರೆ ಕೀಟನಾಶಕಲ್ಲ ಆ ಕಂಪನಿಗಳ ವಿರುದ್ಧ ಅವರು ಗ್ರಾಹಕರ ವೇದಿಕೆಯಲ್ಲಿ ಅಥವಾ ನ್ಯಾಯಾಲಯದಲ್ಲಿ, ಕಾಯಂ ಜನತಾ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಅವರಿಗೆ ಪರಿಹಾರ ಕೊಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ನಾವು ಅವ್ರಲ್ಲಿ ಎಲ್ಲ ಜಾತಿಯ ಧರ್ಮದ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ನೆರವು ನೀಡ್ತೀವಿ. ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಿಗೆ ಕಾನೂನು ನೆರವು ನೀಡ್ತೀವಿ. ಮತ್ತೆ ಬೇರೆಯವರು ವರ್ಗದ ಜನ ಇದಾರಲ್ಲ, ಅವರು ಒಂದು ವರ್ಷದ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಅವ್ರಿಗೂ ಸಹ ಉಚಿತವಾಗಿ ಹೈಕೋರ್ಟಿನವರೆಗೆ ನಾವು ನೀಡ್ತೀವಿ. ಮತ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರೆ 5 ಲಕ್ಷದವರೆಗೆ, ಅಂದ್ರೆ ತಾಲೂಕಾ ನ್ಯಾಯಾಲಯಗಳಿಂದ ಹಿಡ್ಕೊಂಡು ಗೌರವದ ಸರ್ವೋಚ್ಚ ನ್ಯಾಯಾಲಯದವರೆಗೂ ಸಹಿತ ನಾವು ಉಚಿತವಾಗಿ ವಕೀಲರ ಕೊಡ್ತೀವಿ. ಅವರಿಗೆ ಕೇಸನ್ನು ಹಾಕ್ಲಿಕ್ಕೆ ಅವ್ರು ಫೀಸ್ ಕೊಡ್ಬೇಕಾಗಿಲ್ಲ, ಫ್ರೀಯಾಗಿ. ಹಾಗಾಗಿ ಅವರು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಅವರು ಪರಿಹಾರವನ್ನು ಕೊಡ್ತಿಲ್ಲ ಅವಕಾಶ ಇದೆ. ದಯವಿಟ್ಟು ಏನಂತ ಹೇಳಿದ್ರಂದ್ರೆ ಯಾರು ಆತ್ಮಹತ್ಯೆಗೆ ಇದು ಮಾಡ್ಬಿಟ್ರೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಹಾಗಾಗಿ ಆಮೇಲೆ ಸಮಸ್ಯೆಗಳ ಕಂಡು ಬಂದಾಗ ಏನಂತ ಹೇಳಿದ್ರೆ ತಕ್ಷಣಕ್ಕೆ ಅಲ್ಲಿ ಆಸ್ಪತ್ರೆ ಇದೆ, ಒಳ್ಳೆ ಸಂಸ್ಥೆ ಡಿಮ್ಯಾನ್ಸ್, ಸುಮಾರು 180 ವರ್ಷ ಆಯ್ತು ಅನ್ಸುತ್ತೆ ಶುರುವಾಗಿ. ಅದಕ್ಕಾಗಿ ಒಂದು ಒಳ್ಳೆ ಇಲ್ಲಿ ಚಿಕಿತ್ಸೆ ಹಲವಾರು ಜನ ಇಲ್ಲಿ ಗುಣಮುಖರಾಗಿ ಹೋಗ್ಯಾರ. ಅದಕ್ಕಾಗಿ ಇಲ್ಲಿ ತಕ್ಷಣ ಇಲ್ಲಿ ಮಾಡಿ ಟೆಲಿಮಾನಸ್ ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅದು ಯಶಸ್ವಿಯಾಗಿ ನಡೀತಾ ಇದೆ. ದಯವಿಟ್ಟು ಟೆಲಿಮಾನಸ್ ಒಂದು ಇದನ್ನ ಸಾಧನೆ ಪಡ್ಕೊಳ್ರಿ. ನಿಮಗೆ ನ್ಯಾಯಾಲಯದಲ್ಲಿ ಪರಿಹಾರ ಕೊಟ್ಕೊಳ್ಳಿ. ಖಂಡಿತವಾಗಿ ನಾವು ಫ್ರೀಯಾಗಿ ವಕೀಲರನ್ನ ನೇಮಿಸಿಕೊಂಡು ನಿಮಗೆ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ನಾವು ಉಚಿತವಾಗಿ ಕಾನೂನು ನೆರವು ನೀಡ್ತೀವಿ. ಹಾಗಾಗಿ ನೀವು ಒಬ್ಬಟ್ಟಿಗರಲ್ಲ. ಹಾಗಾಗಿ ಮತ್ತು ಸಮಾಜ ಜವಾಬ್ದಾರಿ ಏನಂತ ಹೇಳಿದ್ರಂದ್ರ ಯಾರು ನೊಂದ್ಕೊಂಡವರು
ಅನ್ಯಾಯಕ್ಕೊಳಗಾದವರು ಅವರು ಒಬ್ಬರಿಗಾರಲ್ಲ, ಅವ್ರ ಜೊತೆಗೆ ಇಡೀ ಸಮುದಾಯ ಇದೆ. ಅದಕ್ಕೆ ಈ ದಯವಿಟ್ಟು ಯಾರು ಹತಾಶರಾಗೋದು ಬೇಡ, ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ಅಶೋಕ್ ಏನಿಗೆ ಅಂತೇಳಿ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ಇವತ್ತಿನ ದಿನ ಇಲ್ಲಿ ಡಿಮಾಂಡ್ಸ್ದೊಳಗೆ ಮತ್ತು ನಮ್ಮ DLS ಅಂತ ಒಂದು ಜಾಥಾ ಹಮ್ಮಿಕೊಂಡಿತ್ತು. ಅದಕ್ಕೆ ನಮ್ಮ ವಕೀಲರ ಸಂಘದಿಂದ ನಾನು ಇದನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರಂತ ಒಂದು ಜನರಲ್ಲಿ ಅಂದರೆ ಏನೋ ಒಂದು ಮಾನಸಿಕವಾಗಿ ಬಂದ ಕೂಡಲೇ ಆತ್ಮಹತ್ಯೆ ಇದನ್ನು ತಡೆಗಟ್ಟೋದು ಹೆಂಗೆ? ಮಾನಸಿಕವಾಗಿ ಸಾಲಗಾರರು ಇದು ಮಾಡ್ತಾರೆ, ಯಾವುದೋ ಒಂದು ಕೌಟುಂಬಿಕ ನ್ಯಾಯಾಲಯದಿಂದ ಏನೋ ಒಂದು ಮಾನಸಿಕವಾಗಿ ಬಂದಾಗ ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಅದನ್ನು ತಡೆಗಟ್ಟೋದು ಹೆಂಗೆ ಅನ್ನೋದು ಒಂದು ಸ್ಲೋಗನ್ ಇವತ್ತು ಬಂದು ನಮ್ಮ ಡಿಮಾಂಡ್ಸಿಂದ DLS ನಮ್ಮ ವಕೀಲರ ಸಂಘ ಹತ್ರ ನಮ್ದು ಇದು ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನೋದೇ ಸಜೆಷನ್ ಕೊಡೋದು. ಯಾಕಪ್ಪ ಏನಾಗೈತಿ, ಅದ್ರ ಸಂಬಂಧ ಮಾಡ್ಕೊಳ್ತಾರೆ ಅಂತೇಳಿ ತಿಳುವಳಿಕೆ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಂತ ದೂರ ಉಳಿಬೇಕು, ಅವ್ರಿಗೆ ಪರಿಹಾರ ಮಾಡುವಂಥದ್ದು ಒಂದು ಇದು ಮಾಡ್ಬೇಕಂತೇಳಿ ನಾವು ಇದು ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಡೆಸಿದೆವು. ಇದಕ್ಕೆಲ್ಲರೂ ಸಹಕಾರ ಕೊಟ್ಟವ್ರಿಗೆ ಧನ್ಯವಾದಗಳು ಅರ್ಪಿಸಿ ನಮ್ಮಿಂದ ಮಾತು. ಕ್ರಾಂತಿ ಸಮಾಚಾರ ಧಾರವಾಡ.